ಆತ್ಮೀಯರಾದ ಎಲ್ಲರಿಗೂ ಶುಭೋದಯ. ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಪ್ರತಿ ದಿವಸದ ವಾಕ್ಯದ ಧ್ಯಾನದ ಸಮಯಗಳು ಕೇಳುಗರಾದ ತಮ್ಮೆಲ್ಲರಿಗೂ ಆಶೀರ್ವಾದವಾಗಿವೆ ಎಂದು ನಂಬುವರಾಗಿದ್ದೇವೆ. ಈ ದಿನದ ವಚನ ಭಾಗವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಚನಗಳನ್ನು ಓದಿಕೊಳ್ಳುವ ಹಾಗೆ ವಚನ ಹೀಗೆ ಬರೆದಿದೆ: ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು ಎಂದು ಓದುತ್ತೇವೆ. ಆತ್ಮೀಯ ಈ ಪ್ರಯಾಣದಲ್ಲಿ ಅಥವಾ ಈ ಆತ್ಮೀಯ ಜೀವಿತದಲ್ಲಿ ಹಾಗೂ ಪ್ರಾಪಂಚಿಕ ಜೀವಿತಗಳಲ್ಲಿ ಗಮನಿಸುವ ಹಾಗೆ ನಂಬಿಕೆ ಎಂಬ ಒಂದು ಶ್ರೇಷ್ಠ ಪದವು ಅಸಾಧ್ಯತೆ ಎನ್ನುವಂಥದ್ದುಗಳನ್ನು ಸಾಧ್ಯವನ್ನಾಗಿ ಕಾಣಿಸುವುದುಂಟು. ಪರಿಶುದ್ಧ ಸತ್ಯವೇದದಲ್ಲಿ ಓದುತ್ತಾ ಬಂದ ಪ್ರಕಾರವಾಗಿ ನಂಬಿಕೆಯ ಶ್ರೇಷ್ಠತೆಯು ಅನೇಕ ವಚನ ಭಾಗಗಳ ನಡುವೆ ಈಗಾಗಲೇ ಕೇಳುತ್ತಾ ಬಂದಿದ್ದೇವೆ. ಈ ನಂಬಿಕೆಯು ಕೆಲವು ಗುಣಗಳನ್ನು ಹೊಂದಿರುವಂಥದ್ದಾಗಿದೆ. ಅವುಗಳನ್ನು ಕ್ಲುಪ್ತವಾಗಿ ನೋಡಿಕೊಳ್ಳುವುದಾದರೆ, ನಂಬಿಕೆಯು ಅಥವಾ ವಿಶ್ವಾಸವು ನಿಶ್ಚಯವಾಗಿ ಉನ್ನತ ಸ್ಥಾನಕ್ಕೆ ನಡೆಸುವಂಥದ್ದಾಗಿದೆ. ಅದು ಬೆಟ್ಟದ ಮೇಲೆ ನಿಲ್ಲಿಸುವಂಥದ್ದಾಗಿದೆ. ಕೀರ್ತನೆಗಳಲ್ಲಿ 61ನೇ ಕೀರ್ತನೆಯ 1 ಮತ್ತು 2ನೇ ವಚನಗಳನ್ನು ಓದುವಾಗ, ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು ಎಂಬ ದಾವೀದನ ಪ್ರಾರ್ಥನೆಯ ಮಾತುಗಳನ್ನು ಗಮನಿಸಬಹುದು. ಇಲ್ಲಿ ದಾವೀದನು ಒಂದು ನಿಶ್ಚಯತ್ವದ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ದೇವರೇ, ನನ್ನ ಕೂಗನ್ನು ಕೇಳು ಎಂದು ಭಿನ್ನವಿಸಿದವನಾಗಿ, ಎದೆಗುಂದಿದವನಾಗಿ ಎಂದು ನೋಡುವಾಗ ತನ್ನನ್ನು ದೇವರ ಎದುರಿನಲ್ಲಿ ಪರಿಪೂರ್ಣವಾಗಿ ತಗ್ಗಿಸಿಕೊಂಡವನಾಗಿ ಮೊರೆಯಿಡುತ್ತೇನೆ ಎಂದು ಹೇಳುತ್ತಾ ನನ್ನನ್ನು ಹೀಗೆಯೇ ನಿಲ್ಲಿಸು ಎಂದು ಒಂದು ದೃಢತೆಯ ಪ್ರಾರ್ಥನೆಯನ್ನು ಮಾಡುವನಾಗುತ್ತಿದ್ದಾನೆ. ನಮ್ಮ ಪ್ರಾರ್ಥನಾ ಮನವಿಗಳು ಅಥವಾ ಪ್ರಾರ್ಥನಾ ಸಮಯಗಳು ಹೀಗೆ ಇರುವುದಾದರೆ ಒಳ್ಳೆಯದಲ್ಲವೇ? 2, ನಂಬಿಕೆಯು ಹದ್ದಿನ ದೃಷ್ಟಿಯುಳ್ಳದ್ದಾಗಿದೆ. ಅದು ಯಾವಾಗಲೂ ಕ್ರಿಸ್ತನ ಕಡೆಗೆ ನೋಡುವಂತದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದ 2ನೇ ವಚನವನ್ನು ಓದಿಕೊಳ್ಳುವಾಗ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂದು ಮುಂದುವರೆದು ಬರೆದಿರುವುದರಲ್ಲಿ ಯೇಸುವಿನ ಮೇಲೆ ದೃಷ್ಟಿಯನ್ನಿಡುವುದರ ಕುರಿತು ನೋಡಿಕೊಳ್ಳಬಹುದಾಗಿದೆ. 3, ನಂಬಿಕೆಯು ತ್ವರಿತವಾಗಿ ಕೇಳುತ್ತದೆ. ಅದು ಯೇಸು ಕ್ರಿಸ್ತನ ಸ್ವರವನ್ನು ಕೇಳುವಂತದ್ದಾಗಿದೆ ಅಥವಾ ಕೇಳುತ್ತದೆ. ಯೋಹಾನ ಸುವಾರ್ತೆಯ 10ನೇ ಅಧ್ಯಾಯದ 27ನೇ ವಚನವನ್ನು ಓದುವಾಗ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ ಎಂದು ಬರೆದದೆಯಲ್ಲ. 4, ನಂಬಿಕೆಯು ಪರಿಪೂರ್ಣವಾಗಿ ಇಷ್ಟಪಡುತ್ತದೆ, ಅಂದರೆ ನಾನು ಮಾಡುತ್ತೇನೆ ಎಂದು ಹೇಳುತ್ತಾ ಇದೆ. ಯೆಶಾಯನ ಪ್ರವಾದನ ಪುಸ್ತಕದ 12ನೇ ಅಧ್ಯಾಯದ 2ನೇ ವಚನವನ್ನು ಓದಿಕೊಳ್ಳುವಾಗ, ಇಗೋ, ದೇವರೇ ನನಗೆ ರಕ್ಷಣೆ, ನಾನು ಹೆದರದೆ ಭರವಸವಿಡುವೆನು, ನನ್ನ ಬಲವು ಕೀರ್ತನೆಯು ಯೆಹೋವನಷ್ಟೇ, ಆತನೇ ನನಗೆ ರಕ್ಷಕನಾದನು ಎಂಬುದೇ ಎಂದು ಓದುತ್ತಿರುವಲ್ಲಿ ಗಮನಿಸಬಹುದಾದ ಒಂದು ಶ್ರೇಷ್ಠವಾದ ಪದವು ಭರವಸೆ ಬಿಡುವೆನು ಎಂಬುವಂಥದ್ದು. ಈ ಭರವಸೆ ಬಿಡುವೆನು ಎನ್ನುವುದರ ಮೂಲಕ ಕ್ರಿಸ್ತನಲ್ಲಿ ಬೇಕಾದ ನಂಬಿಕೆಯ ಪರಿಪೂರ್ಣತೆಯನ್ನ ನೋಡಿಕೊಳ್ಳಬಹುದಾಗಿದೆ. 5ನೇದಾಗಿ ಕೊನೆಯದಾಗಿ ಗಮನಿಸುವ ಹಾಗೆ ನಂಬಿಕೆಯು ಪೂರ್ತಿಯಾಗಿ ಗ್ರಹಿಸುತ್ತದೆ ಅಥವಾ ಗ್ರಹಿಸುವಂತದ್ದಾಗಿದೆ. ಅದು ಕ್ರಿಸ್ತನಿಗೆ ಪ್ರತಿಸ್ಪಂದನೆಯನ್ನು ಹೇಳುವಂತದ್ದಾಗಿದೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 14ನೇ ವಚನದ ಪ್ರಕಾರವಾಗಿ ನೋಡಿಕೊಳ್ಳಬಹುದಲ್ಲವೇ? ಹೀಗೆ ಇನ್ನೂ ಅನೇಕ ವಚನ ಭಾಗಗಳು ವಚನದಲ್ಲಿ ಓದಿಕೊಳ್ಳುವ ಹಾಗೆ ನಂಬಿಕೆಯ ಗುಣ ವಿಶೇಷತೆಗಳನ್ನು ಮಾತನಾಡುತ್ತಾ ಇದೆಯಲ್ಲವೇ? ಈ ವಿಶ್ವಾಸಿ ಜೀವಿತದಲ್ಲಿ ನಂಬಿಕೆಯ ಈ ಶ್ರೇಷ್ಠವಾದ ಸ್ಥಾನವನ್ನು ಓದಿದಂತಹ ವಚನಗಳ ಆಧಾರದಲ್ಲಿಯೂ ಇನ್ನೂ ಇರುವ ವಚನಗಳ ಆಧಾರದಲ್ಲಿಯೂ ನೋಡಿಕೊಳ್ಳುವರಾಗೋಣವೇ? ಪ್ರಾರ್ಥನೆ ಮಾಡುವರಾಗೋಣವೇ? ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.